ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಮಿಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಂಕೇತಿಕವಾಗಿ 10 ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ, ಜಗದ್ಗುರು ರೇಣುಕಾನಂದ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ವಿಶೇಷ ಅಂತಂದರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬರ್ತ್ಡೇ ದಿನವೇ ಈ ವಿಶೇಷ ಕಾರ್ಯಕ್ರಮ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಯಾರು ಬಡವರಿದ್ದಾರೆ ಅವರಿಗೆ ಕೊಡ್ತಾ ಇದ್ದೀವಿ, ಸಹಕಾರ ಕೊಟ್ಟ ಸಂಸ್ಥೆಗಳಿಗೆ ಧನ್ಯವಾದ ಅರ್ಪಿಸ್ತೀನಿ ಎಂದರು. ನಮ್ಮ ಫೌಂಡೇಶನ್ ಕಡೆಯಿಂದ 1400 ತ್ರಿಚಕ್ರ ಹಾಗೂ ಇಂಡಸ್ಟ್ರಿ ಅವರ ಕಡೆಯಿಂದ 180 ತ್ರಿಚಕ್ರ ವಿತರಿಸ್ತಾ ಇರುವುದಾಗಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ಅಂತಂದ್ರು. ಈ ಹಿಂದೆಯೂ ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಅವರು ಕೆಲಸ ಮಾಡಿದ್ರು. ಇಲಾಖೆಯ ಪ್ರತಿ ಪಲ್ಸ್ ಅವ್ರಿಗೆ ಗೊತ್ತಿದೆ ಅಂತ ಅವರ ಕಾರ್ಯಕ್ರಮವನ್ನ ಮೆಚ್ಚಿ ಹಾಡಿ ಹೊಗಳಿದ್ದಾರೆ. ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಎಲ್ಲ ಮಾಲೀಕ ವರ್ಗದ ಪ್ರತಿನಿಧಿಗಳಿಗೆ ಸಮರ್ಪಿಸ್ತಾ ಮುಂದಿನ ಸನ್ಮಾನಿತರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳಿಕ್ಕಿದ್ದೇವೆ. ಧನ್ಯವಾದಗಳಾಗಿ ಗ್ರೂಪ್ ಫೋಟೋಗೆ ಜೊತೆಯಾಗಿ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ. ವಿಶೇಷವಾದಂತಹ ಕಾರ್ಯಕ್ರಮ ಇವತ್ತು ಸುಮಾರು 1600ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನ ಯಾರು ಅಂಗವಿಕಲರಿದ್ದಾರೆ, ಯಾರು ಬೇಸಿಕಲಿ ನಮ್ಮ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳಿಂದ ನಾವು ಕೊಟ್ಟರು ಕೂಡ ಟಾರ್ಗೆಟ್ನ ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಈ ಒಂದು ಮೂಲಕ ಕಳೆದ ಬಾರಿ ನಾವು ಸುಮಾರು 500ಕ್ಕೂ ಹೆಚ್ಚು ಇದೇ ರೀತಿಯಾದ ತ್ರಿಚಕ್ರ ವಾಹನಗಳನ್ನ ನಮ್ಮ ಇದೇ ರೀತಿ CSR ಇನಿಷಿಯೇಟಿವ್ ನಮ್ಮ ಡಿಪಾರ್ಟ್ಮೆಂಟ್ ಮಾಡಿದ್ವಿ. ಈ ಬಾರಿ ಕೂಡ ಸುಮಾರು 1600ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನ ನಾವು ಫ್ಯಾಕ್ಟರಿ ಅಂಡ್ ಬಾಯ್ಲರ್ಸ್ ಇರ್ಬೋದು, ನಮ್ಮ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಗಳಿರ್ತಕ್ಕಂಥ ಓನರ್ ಜೊತೆ ಮಾತನಾಡಿ ನಮ್ಮ ಫೌಂಡೇಶನ್ ಅದರ ಜೊತೆ ಸಹಭಾಗಿಯಾಗಿ ಇವತ್ತು 1600ಕ್ಕೂ ಹೆಚ್ಚು ಗಾಡಿಗಳನ್ನ ಕೊಡ್ತಾ ಇದ್ದೀವಿ. ಮೆರಿಟ್ ಬೇಸಿಸ್ ಮೇಲೆ ಯಾರು 75%ಗಿಂತ ಜಾಸ್ತಿ ಡಿಸೆಬಿಲಿಟಿ ಇರ್ತಾರೆ ಅಂತವ್ರನ್ನ ಗುರುತಿಸಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಬಹಳಷ್ಟು ಸ್ವಾಮೀಜಿಗಳು, ಉಪಮುಖ್ಯಮಂತ್ರಿಗಳು, ಬಹಳಷ್ಟು ಮುಖಂಡರು ಎಲ್ಲರೂ ಭಾಗವಹಿಸಿದ್ರು. ಅದಕ್ಕೆ ತಾವು ಬಂದಿದ್ದಾರೆ. ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕದ 2.6 crores ಇದೆ ಅನ್ನೋದು ಕೂಡ ಮಾಹಿತಿ ಇದೆ. ಕರ್ನಾಟಕದಲ್ಲಿ 13.2 ಲಕ್ಷ ಅಂಗವಿಕಲರಿದ್ದಾರೆ ಅನ್ನೋದು ಇದೆ. ಸೊ ಇವತ್ತು ಇವರೆಲ್ಲರೂ ಕೂಡ ವಿಚಾರವಾಗಿ ಇವರು ಮತ್ತು ಮಹಿಳಾ ಕಲ್ಯಾಣ ಅವರಿಬ್ಬರು ಸೇರಿ ಚೆನ್ನಾಗಿ ಕೆಲಸ ಕೂಡ ಇವತ್ತು ನಡೀತಾ ಇದೆ. ಆಮೇಲೆ ಲೇಬರ್ ವೆಲ್ಫೇರ್ ಬೋರ್ಡ್ ವತಿಯಿಂದ ವಿವಿಧ ರೀತಿಯಲ್ಲಿ ಸಹಾಯ ಮಾಡುವಂಥ ಕೆಲಸ ಇವತ್ತು ಸಂತೋಷ್ ಅವರು, ಗಿಗ್ ವರ್ಕರ್ಸು ಬೇರೆ ಬೇರೆಯವರೆಲ್ಲ ಕೂಡ ಹೊಸ ಕಾನೂನನ್ನು ತಂದು ಅವರಿಗೆ ರಕ್ಷಣೆ ಮಾಡುವಂಥ ಕೆಲಸ ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಶ್ರೀಗಳು, ನಾವು ಎಲ್ಲ ಶ್ರೀಗಳು ವೇದಿಕೆಯವರೆಲ್ಲ ಕೂಡ ಎಲ್ಲ ಧರ್ಮದ ಜಾತಿ ಶ್ರೀಗಳು ಎಲ್ಲ ಕೂಡ ಬಂದಿದ್ದಾರೆ. ಅವರು ನಾವು ಬಂದಿರೋದು ಫೌಂಡೇಶನ್ನು ಮತ್ತು